ಸರ್ ಅಂದರೆ ನಿನ್ನೆವರೆಗೂ ಸರ್ ಪ್ರತಾಪ್ ಸಿಂಹ ಅಂತ ನಾವು ಕೂಡ ಹೇಳ್ತಿದ್ವಿ ಸರ್. ಇವತ್ತು ಬೆಳಿಗ್ಗೆ ವಿಜೇಂದ್ರ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತಿರೋದು ಸರ್. ನನ್ನ ನಿಜವಾಗ್ಲೂ ಗೊತ್ತಿಲ್ಲ. ವಿಜೇಂದ್ರ ಅವರು ನನ್ನ ಪರನ ಇದ್ದಾರೆ ಅಂತ ನಂಗೆ ಖಚಿತವಾದ ವಿಶ್ವಾಸ ಇದೆ. ವಿಜೇಂದ್ರ ಹತ್ರ ಏನಾದ್ರು ಮಾತಾಡೋದು? ಯಂಗ್ಸ್ಟರ್, ಇನ್ನೊಬ್ಬ ಯಂಗ್ಸ್ಟರ್ನ ಅವ್ರು ಯಾಕೆ ಇದು ಮಾಡ್ತಾರೆ? ಖಂಡಿತ ನನ್ನ ಪರ ಇದ್ದಾರೆ. ಅಲ್ಲ, ನೀವು ಅವ್ರ ಜೊತೆಗೆ ಏನಾದ್ರು ಮಾತಾಡಿದ್ರೆ? ನಾನು ಹೇಳಿದ್ನಲ್ಲ, ವಿಜೇಂದ್ರ ಅವರು ಕೂಡ ನಮ್ಮ ಅಧ್ಯಕ್ಷರು, ಅವ್ರ ಜೊತೆ ಮಾತಾಡ್ದಲ್ಲೇ ಇರೋಕ್ಕಾಗುತ್ತಾ? ನಮ್ಮ ಅಧ್ಯಕ್ಷರು ಕೂಡ ಅವರಿಗೂ ನನ್ನ ಮೇಲೆ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇದೆ, ನಂಗೆ ಗೊತ್ತು ಸರ್. ಒಂದು ವೇಳೆ ಟಿಕೆಟ್ ಸಿಕ್ಕರೆ ಸರ್ ನಿಮ್ಮ ಗೆಲುವು ಹೇಗಿರ್ತದೆ? ಯಾರನ್ನ ಬೇಕಾದ್ರೆ ತಂದು ನಿಲ್ಲಿಸಿ ಇವತ್ತು ಬರೆದಿಟ್ಕೊಬಿಡಿ, 2 ರಿಂದ 3 ಲಕ್ಷ ಯಾವುದಾದ್ರು ಮಾರ್ಜಿನ್ ಇರ್ಬೋದು. ಅದರಲ್ಲಿ ಜನ, ಕೊಡಗು ಮತ್ತು ಮೈಸೂರು ಜನ ನನಗೆ ಗೆಲ್ಲಿಸ್ತಾರೆ ಅಂತ ಗೊತ್ತು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಕಡೆಯದಾಗೆ 135+1 136 ಸೀಟು ಗೆದ್ದಿರುವಂಥ ಕಾಂಗ್ರೆಸ್ಸು, ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು, ಒಂದು ಟಿಕೆಟನ್ನು ಕೊಡೋದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿನ ಹುಡ್ಕೋಕ್ಕಾಗ್ತಿಲ್ಲ. ಅಂದರೆ ಪ್ರತಾಪ್ ಸಿಂಹನ ಸೋಲಿಸುವಂತಹ ಒಂದು ಕ್ಯಾಂಡಿಡೇಟನ್ನು ಹುಡ್ಕೊಳಕ್ಕೆ ಅವ್ರ ಕೈಲಾಗ್ತಿಲ್ಲ. ಅಂಥ ದೈನೈಕ ಸ್ಥಿತಿನ ಪ್ರತಾಪ್ ಸಿಂಹನಿಂದಾಗೆ ಕಾಂಗ್ರೆಸ್ಸಿಗೆ ಬಂದಿದೆ. ಅವ್ರಿಗೆ ಹುಡ್ಕೋಕ್ಕಾಗ್ತಿಲ್ಲ, ಟಿಕೆಟ್ ಅನೌನ್ಸ್ ಮಾಡೋಕ್ಕಾಗ್ತಿಲ್ಲ. ಯಾರನ್ನ ಮಾಡಲಿ, ಯಾರನ್ನ ಹುಡುಕ್ಲಿ, ಯಾವ ಜಾತಿಯವ್ರನ್ನ ಹುಡುಕ್ಲಿ, ಒಕ್ಕಲಿಗರಲ್ಲಿ ಯಾರು ಸಿಗ್ತಾರೆ ಎಲ್ಲ ಹುಡುಕಿ ತಲಾಶ್ ಮಾಡಿ ಲಾಸ್ಟ್ 6-7 ತಿಂಗಳಿಂದ ಅವರೇ ಉಸಪ ಅಂತ ಕೂತ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಇಲ್ಲಿ ಗೆಲ್ಲಿಲ್ಲ ಅಂತಂದರೆ ಅಲ್ಲಾಡೋದು ಸಿದ್ದರಾಮಯ್ಯನವ್ರ ಚೇರು. ಸಿದ್ದರಾಮಯ್ಯನವ್ರ ಚೇರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನನ್ನ ಟಿಕೆಟ್ ತಪ್ಪಿಸುವಂತಹ ಯಾವ ವ್ಯಕ್ತಿಗಳು ಕೂಡ ಬಿ ಜೆ ಪಿಲಿಂತೂ ಇಲ್ಲ. ಹಾಗಾಗಿ ಖಂಡಿತ ನನಗೆ ಟಿಕೆಟ್ ಸಿಗುತ್ತೆ, ಜನ ನನಗೆ ಆಶೀರ್ವಾದ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ನವ್ರಿಗೆ ಪ್ರತಾಪ್ ಸಿಂಹ ಅವ್ರು ಕಂಡ್ರೆ ಭಯ ಅಂತಾನೆ ಸರ್? ಭಯ ಅಲ್ಲ, ಜನಕ್ಕೆ ಯಾವುದೇ ಪಾಲಿಟಿಷಿಯನ್ ಇರ್ಬೋದು, ಪಕ್ಷ ಇರ್ಬೋದು, ಭಯ ಇರೋದು ಜನರ ಬಗ್ಗೆ. ಜನ ಯಾರ ಪರ ಇದ್ದಾರೆ ಅನ್ನೋದಿದೆಯಲ್ಲ, ಜನ ಪ್ರತಾಪ್ ಸಿಂಹನ ಪರ ಇದ್ದಾರೆ ಅಂದಾಗ ಭಯ ಆಗುತ್ತೆ. ಅದು ಪ್ರತಾಪ್ ಸಿಂಹನ ವೈಯಕ್ತಿಕ ಶಕ್ತಿ ಅಲ್ಲ, ಅದು ಜನ ಕೊಡೋವಂಥದ್ದು. ಈ ಸ್ಥಾನನೂ ಜನ ಕೊಡೋ ಭಿಕ್ಷೆ, ಈ ಶಕ್ತಿನೂ ಜನ ಕೊಡೋ ಭಿಕ್ಷೆ. ನಾನು ಮುಂದೆ ಹೋಗ್ತಾ ಇದ್ರೆ ನನ್ನಿಂದ 1000 ಜನ ಇತ್ತು ಅಂದರೆ ಆ 1000 ಜನ ಕೊಡೋ ಶಕ್ತಿ ಅದು ಪ್ರತಾಪ್ ಸಿಂಹನ ಶಕ್ತಿ ಇರಲ್ಲ. ಪ್ರತಾಪ್ ಸಿಂಹನ ಮೇಲೆ ವಿಶ್ವಾಸ ಇಟ್ಕೊಂಡ್ಬಿಟ್ಟು ಆ ಶಕ್ತಿನ ಕೊಟ್ಟಿರ್ತಾರೆ. ಸರ್, ಈ ನಡುವೆ ಯದುವೀರ್ ಹೇಳಿದ್ರ ಸರ್, ಯದುವೀರ್ ಮತ್ತು ನಿಮ್ಮ ನಡುವಿನ ಒಡನಾಟ ಹೇಗಿದೆ ಸರ್? ಅವ್ರು ಏನಾದರೂ ಆ ರೀತಿ ಏನಾದರೂ ಯಾವಾಗಲಾದ್ರು ಪ್ರಪೋಸಲ್ ಏನಾದ್ರು ಹೇಳಿದ್ರ ಸರ್? ನಾನು ಒಂದೇ ಒಂದು ಮಾತು ಕೇಳ್ತೀನಿ. ಟಿಪ್ಪು ಎಕ್ಸ್ಪ್ರೆಸ್ ಅಂತೇಳಿ 85ರಲ್ಲಿ ಹೆಸರಿಟ್ರು. ಆಗ ಮೈಸೂರಿನ ಸಂಸದರು ಯಾರಾಗಿದ್ರು ಲೆಕ್ಕ ಹಾಕ್ಕೊಳ್ಳಿ. ಅದನ್ನು ಬದಲಾಯಿಸೋಕ್ಕೆ ಇವತ್ತವರೆಗೂ ಆಗಿರಲಿಲ್ಲ. ಅದನ್ನು ಬದಲಾಯಿಸಿ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಆ ಕುಟುಂಬಕ್ಕೆ ಗೌರವ ಕೊಟ್ಟವು ನಾನು. ಅದೇ ರೀತಿ ಮೈಸೂರಿನ ಏರ್ಪೋರ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹೆಸರಿಡಬೇಕು ಅಂತ ಪಟ್ಟು ಹಿಡಿದು ಕ್ಯಾಬಿನೆಟ್ ಡಿಸಿಷನ್ ಮಾಡಿಸಿದ್ದು ನಾನು. ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಬದಲಾಯಿಸ್ಬಿಟ್ಟು ಟಿಪ್ಪು ಹೆಸರಿಡೋಕ್ಕೆ ಅಂತ ಹೊರಟಿತ್ತು. ಹಾಗಾಗಿ ಅವರ ಕುಟುಂಬದ ಪರ ಇರೋರು ಯಾರು ಅಂತ ಹೇಳ್ಬಿಟ್ಟು ಅವರಿಗೂ ಗೊತ್ತಿದೆ. ರೈಲ್ವೆ ಸ್ಟೇಷನ್ನಿಗೆ ಚಾಮರಾಜ ಒಡೆಯರ್ ಹೆಸರನ್ನ ಇಟ್ಟಿದ್ದೀನಿ. ಅವ್ರ ಪರವಾಗಿ ನಿಂತಿರೋರು ಯಾರು ಅಂತ ಗೊತ್ತು. ನಮ್ಮ ಮಹಾರಾಜರ ಕುಟುಂಬದ ಅಧಿದೇವತೆ ಯಾರು? ತಾಯಿ ಚಾಮುಂಡೇಶ್ವರಿ. ತಾಯಿ ಚಾಮುಂಡೇಶ್ವರಿಗೆ ಈ ಮಾಧ್ಯಮದಲ್ಲಿ ನೇರವಾಗಿ ಹೇಳ್ತೀನಿ, ಸೀರೆ ಉಡ್ಸೋರು ಗಂಡಸರು, ರವಿಕೆ ತೋಡ್ಸೋರು ಗಂಡಸರು ಅಂತ ತಾಯಿಗೆ ಅವಮಾನ ಮಾಡೋರು, ತಾಯಿಗೆ ಏಕವಚನದಲ್ಲಿ ನಿಂದಿಸೋರು ಬೆಟ್ಟಕ್ಕೋಗಿ ಅದನ್ನು ಹೊಸಗೆ ಹಾಕಿದವನು ಯಾರು? ಪ್ರತಾಪ್ ಸಿಂಹ. ಅವತ್ತು ಈ ನಮ್ಮ ರಾಜಮನೆತನದ ಅಧಿದೇವತೆ ಆಗಿರುವಂಥ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡುವಾಗ ಅದನ್ನು ಸಹಿಸದಲ್ಲೇ ಅದನ್ನು ವಿರುದ್ಧ ಹೋರಾಟ ಮಾಡೋದನ್ನು ಪ್ರತಾಪ್ ಸಿಂಹ ಯಾರು ಬರಲಿಲ್ಲ. ಈ ಸಾರಿ ಮಾತ್ರ ವತ್ಸಣ್ಣ ನಮ್ಮ KR ಕ್ಷೇತ್ರದ ಶಾಸಕರು ಬಂದರು. ಅವತ್ತು ಯಾರೊಬ್ಬರಿಂದಲೂ ಧ್ವನಿ ಬರಲಿಲ್ಲ. ಯಾವುದು ಎಲ್ಲ ಕೆಲಸ ಮಾಡಿದ್ದೀನಿ. ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿನಿ. ನನಗೆ ಮಹಾರಾಣಿಯವರ ಆಶೀರ್ವಾದ ಹಾಗೂ ಯದುವೀರವರ ಪ್ರೀತಿನೂ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದಂತಹ ಪ್ರತಾಪ್ ಸಿಂಹ ಅವರ ಮಾತುಗಳು. ನನಗೆ ಯದುವೀರವರ ಪ್ರೀತಿ ಹಾಗೂ ರಾಣಿ ಪ್ರಮೋದ ದೇವಿ ಒಡೆಯರ್ ಅವರ ಆಶೀರ್ವಾದ ಎರಡೂ ಕೂಡ ಇದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.